ಅಲ್ವಾ ನಿನ್ ಗಂಡ ಕಾಣ್ತಾನೆ ಇಲ್ವಲ್ಲ? ಅವನಿಗೆ ತೋಟದಲ್ಲಿ ಹೊಸಿ ಕಾಯಿ ಕೀಳ್ಸೋ ಕೆಲಸ ಅದೇ, ಹೋಗಿ ನೋಡ್ಲಾ ಅಂತ ಹೇಳಿದ್ದೆ. ಮಾವ, ಬೆಳಗ್ಗೆ ನೀವೇ ತಾನೇ ಪಾರ್ಟಿ ಆಫೀಸ್ಗೆ ಹೋಗು ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಹೋಗಿದ್ದಾರೆ. ಹೌದೇನವ? ಯಾವ್ದೋ ಚಿಂತೆನಲ್ಲಿ ಮರ್ತ್ಬಿಟ್ಟಿರ್ಬೇಕು ಬಿಡವ. ನನ್ಗೇನ್ ಮಾಡಕ್ ಬೇರೆ ಕ್ಯಾಮೆ ಇಲ್ವೇನಮ್ಮಿ? ಯಾರು ಬರ್ತಾರೆ ಯಾರು ಹೋಯ್ತಾರೆ ಅಂತ ನೋಡ್ಕೊಂಡು ಕೂತಿರಿದಾನ ನನ್ನ ಕೆಲಸ. ನಡಿಯಮ್ಮಿ, ಅದೇನ್ ಕ್ಯಾಮೆ ತೋರಿಸಿ ನೋಡ್ಕೊಳ್ಳ ನಾವು. ಅಕ್ಕ, ಸಿದ್ದೇಗೌಡ್ರು ಯಾವಾಗ ಬಂದ್ರಿ? ಈಗಷ್ಟೇ ಬಂದು. ಹರಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನನ್ನ ಬಂದ್ಬಿಟ್ಟ ಇವನೊಬ್ಬ ಇಲ್ಲಿ ಮರಿ ಆಂಜನೇಯ ಇದ್ದಂಗೆ, ಕಣ್ ತೆಗ್ತ ಗೊಂತೆ ಇದ್ದಂಗೆ. ಯಾರ್ಯಾರು ಬಂದು ಒಕ್ಕರ್ಸ್ಕೊತಾರ ನನಗೆ. ಇದೇನ್ ಮಾವ ಇವರು ದಿನ ಬಂದು ಹೋಗೋದಕ್ಕೆ ಶುರು ಮಾಡಿದ್ದಾರೆ? ಹೀಗೆ ಆದ್ರೆ ನಮ್ಮ ಸಿಂಚನ್ ಅಂತಲೇ ಆದಷ್ಟು ಬೇಗ ಕಡಿಸ್ತಾರಷ್ಟೇ. ನನಗೂ ಅದೇ ಚಿಂತೆ ಆಗ್ಬಿಟ್ಟೈತೆ ಕಣವ. ನನ್ನ ಮಗಳು ಹುಷಾರಾಗ್ಲಿ ಅಂತ ಕಾಯ್ತಾ ಇದ್ದೀವಿ. ಅವಳು ಒಂಚೂರು ಚಿಗುರ್ಕೊಂಡ್ಬಿಟ್ರೆ ಆಮೇಲೆ ಈ ಬಡ್ಡಿ ಐಕಳನ್ನ ಎಲ್ಲಿ ಮಡಗಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತದೆ, ಅಲ್ಲಿ ಮಡಗ್ತೀನಿ. ಹೌದು ಬಾವ, ನಿನ್ನೆ ಅಕ್ಕ ಚೆನ್ನಾಗಿ ನಿದ್ದೆ ಮಾಡಿದ್ಲಾ? ಮಾತ್ರೆ ತೊಗೊಂಡಿದ್ಲಲ್ಲ, ಚೆನ್ನಾಗಿ ನಿದ್ರೆ ಬಂತಂತ? ಇಲ್ಲ ಗೌಡ್ರೆ, ರಾತ್ರಿ ಸರಿಗೆ ನಿದ್ದೆ ಮಾಡಲಿಲ್ಲ ಅವಳು. ಅದು ಮಾತ್ರೆ ತೊಗೊಂಡ್ಮೇಲಂತೂ ಏನೋ ಒಂಥರ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡಿಬಿಟ್ಲು. ಮಲಗೋಕ್ಕೆ ಪ್ರಯತ್ನ ಪಟ್ಲು, ಟ್ರೈ ಮಾಡಿದ್ಲು. ಆದರೆ ಏನೋ ಒಂಥರ ಚಡಪಡಿಕೆ, ಅನ್ಈಸಿನೆಸ್ಸು, ಡಿಸ್ಟರ್ಬ್ ಸ್ಲೀಪ್ ಅಂತಾರಲ್ಲ, ಹಾಗಾಗೋಯ್ತು. ಸರಿಗೆ ನಿದ್ದೆ ಮಾಡಲಿಲ್ಲ ಅವಳು. ಹರಿ, ಅವಳು ಚೆನ್ನಾಗಿರೋದು ಚೆನ್ನಾಗಿಲ್ದೇ ಇರೋದು ನಿನ್ನ ಕೈಯಲ್ಲಿದೆ. ಗಂಡನಾಗಿರೋ ನೀನು ಇಂಥ ಪರಿಸ್ಥಿತಿನಲ್ಲಿ ಅವಳ ಜೊತೆ ನಿಲ್ಬೇಕು. ಅವಳಿಗೆ ಧೈರ್ಯ ಹೇಳಬೇಕು. ಅವಳನ್ನ ಹೊರಗೆ ಕರ್ಕೊಂಡು ಹೋಗಿ ಬರಬೇಕು. ಅವಳಿಗಿಷ್ಟ ಆಗಿದ್ದೆಲ್ಲ ಕೊಡಿಸ್ಬೇಕು. ಆಗ್ಲೇ ಅವಳ ಮನಸ್ಸಲ್ಲಿರೋಕೋರ್ಗೂ ದೂರ ಆಗುತ್ತೆ. ಏನಕ್ಕ, ಎಲ್ಲ ತಪ್ಪು ನಾನೇ ಮಾಡಿದೆ ಅನ್ನೋ ಥರ ಹೇಳ್ತಿದ್ಯಲ್ಲ. ಮಗುನ ಕಳ್ಕೊಂಡ್ರು ನೋವು ನನಗೂ ಇರಲ್ವಾ ಹೇಳು? ಎಲ್ಲ ಆರೋಪನೂ ನನ್ನ ಮೇಲೆ ಹಾಕ್ತಿದ್ದಾರೆ. ಯಾರೂ ನಿನ್ನ ಮೇಲೆ ಆರೋಪ ಮಾಡ್ತಿಲ್ಲ ಹರಿ. ನೀನು ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಇವತ್ತು ಸಿಂಚೆ ನನಗೆ ಇಂಥ ಪರಿಸ್ಥಿತಿ ಬರ್ತಿತ್ತಾ ಹೇಳು? ಮೇಡಮ್ ಅವರೇ, ಈಗ ಯಾರ ಮೇಲೆ ಆರೋಪ ಮಾಡಿದ್ರು ಆಗಿರೋದು ಸರಿ ಹೋಗೋದಿಲ್ಲ. ಈಗ ಅಕ್ಕ ಹುಷಾರಾಗೋದು ಮುಖ್ಯ. ನಾವೆಲ್ಲರೂ ಅದ್ರ ಕಡೆ ಗಮನ ಕೊಡೋಣ. ಭಾವನಾ, ಅಕ್ಕ ಹೆಂಗಿದ್ಯಾ? ತಿಂಡಿ ತಿಂದ್ಯಾ? ಇಲ್ಲ ಕಣೋ, ತಿನ್ಬೇಕು. ಸಿಂಚನ, ನಿನಗೆ ಇಷ್ಟವಾಗಿರೋ ತಿಂಡಿನ ಮನೆಯಿಂದ ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆ ಉಪ್ಪಿನಕಾಯಿಯೂ ತಂದಿದ್ದೀನಿ. ಬಾ, ನಿನಗೆ ನಾನೇ ತಿನ್ನಿಸ್ತೀನಿ. ಒಳ್ಳೇದಾಗ್ಲಿ ಬಾ, ಒಳ್ಳೇದಾಗ್ಲಿ. ಇದಾಗಿ ವೆಂಕಿ, ಜಾಗ ಚೆನ್ನಾಗಿದೆ, ಚೆನ್ನಾಗಿ ಕಷ್ಟಪಡಿ. ಅಂಗಡಿ ನಿಮಗೆ ಒಳ್ಳೇದು ಮಾಡಿ ಒಳ್ಳೆ ವ್ಯಾಪಾರ ಅಭಿವೃದ್ಧಿ ಆಗಿ. ಚಲ್ವಿ, ವೆಂಕಿ, ಮೊದಲನೇ ಬೋಣಿನ ನಾವೇ ಮಾಡ್ತೀವಿ. ನೀವಿಬ್ರು ಜೋಡಿ ಸೇರಿ ಒಂದು ಜೋಡಿ ದೀಪನ ಕೊಡಿ. ಮೊದಲನೇ ದಿನನೇ ನೋಡು ಹೆಂಗ್ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಒಳ್ಳೇದಾಗುತ್ತೆ, ಒಳ್ಳೇದಾಗುತ್ತೆ. ಒಳ್ಳೆ ಜಾಗ, ಲೊಕೇಶನ್ ತುಂಬಾ ಚೆನ್ನಾಗಿದೆ. ನಾವೆಲ್ಲರೂ ಎಷ್ಟು ಖುಷಿಯಾಗಿದ್ದೀವಿ. ಈಗ ಸಿದ್ದು ಭಾವನಾನು ಇದ್ರೆ ತುಂಬಾ ಚೆನ್ನಾಗಿರೋದು.
ಫೋನ್ ಮಾಡಿದಾಗ ಹೇಳಿದ್ರಲ್ಲಮ್ಮ ಸ್ವಲ್ಪ ತಡವಾಗಿ ಬರ್ತೀನಿ ಅಂತ. ಹಾ ಆಮೇಲೆ ನಮ್ಮ ಅಳಿಯಂದ್ರಿಗೆ ಈ ಜಾಗ ಗೊತ್ತಂತೆ. ಸಿದ್ದು ಅವರು ಉಪ್ಪಿನಕಾಯಿ ಡಿಸ್ಟ್ರಿಬ್ಯೂಷನ್ಗೆ ಬೇರೆ ಬೇರೆ ಅಂಗಡಿಗಳಿಗೆಲ್ಲ ಹೋಗ್ತಾರಲ್ಲ, ಅವ್ರಿಗೆಲ್ಲ ಹೇಳಿದಾರಂತೆ ನಮ್ಮ ವೆಂಕಿ ಇಲ್ಲಿ ಅಂಗಡಿ ಮಾಡ್ತಿದ್ದಾನೆ ಅಂತ. ಅವ್ರ ಕಡೆಯಿಂದನೂ ವ್ಯಾಪಾರಕ್ಕೆ ಸಹಾಯ ಆಗುತ್ತೆ. ಅವರಿಬ್ರೇನೋ ಲೇಟಾಗಿ ಬರ್ತಾರೆ ಅಂತ ಆಯ್ತು. ನಮ್ಮ ಜಾನೂನು ಅಳಿಯಂದ್ರು ಬಂದಿದ್ರೆ ಚೆನ್ನಾಗ್ತಿತ್ತು. ಇದನ್ನೆಲ್ಲ ನೋಡಿ ಅವರು ಸಂತೋಷ ಪಡ್ತಿದ್ರು. ಯಾಕೆ ಯೋಚನೆ ಮಾಡ್ತೀಯಾ? ವೆಂಕಿ, ಜಾನುಗೆ ಫೋನ್ ಮಾಡಿ. ಹಾಯ್ ಅಣ್ಣ. ಸಾರಿ ಅಣ್ಣ, ಇವ್ರಿಗೆ ತುಂಬಾ ಕೆಲಸ ಇದೆಯಂತೆ. ಕೆಲಸ ಮುಗಿದ ಕೂಡಲೇ ಆದಷ್ಟು ಬೇಗ ಹೊರಟು ಬಂದ್ಬಿಡ್ತೀನಿ. ಜಾನೂರೇ, ನೀವೇನಾದ್ರೂ ಬಂದಿಲ್ಲ ಅಂದ್ರೆ ನಿಮ್ ಮನೆಗೂ ನಾವು ಬರಲ್ಲ. ಅದಕ್ಕೆ ನಾನೀಗ ಎಲ್ಲಿ ಬರಲ್ಲ ಅಂತ ಹೇಳಿದೆ. ನನಗೂ ಬರಕ್ಕೆ ಇಷ್ಟ ಇದೆ ಅಲ್ವಾ. ನೋಡಿ, ನಾನು ಬರೋಕ್ಕಾಗಲಿಲ್ಲ ಅಂದರೂ ನನ್ನ ವಿಶಸ್ ನಿಮ್ಮ ಹತ್ರ ಖಂಡಿತ ಯಾವಾಗಲೂ ಇರುತ್ತೆ. ಅದು ಅಲ್ಲದೆ ನೀವು ಮತ್ತು ಅಣ್ಣ ಸೇರ್ಕೊಂಡು ಹೊಸ ಬಿಸ್ನೆಸ್ ಶುರು ಮಾಡಿದ್ದೀರಾ ಅಂದರೆ ನನಗಿಂತ ಖುಷಿ ಪಡೋರು ಯಾರಿದ್ದಾರೆ ಹೇಳಿ. ಜಾನು, ಹುಷಾರಾಗಿದ್ಯಾ ತಾನೆ? ಯಾಕೋ ಒಂಥರ ಇದೆಯಾ? ಹಾಗೆಲ್ಲ ಏನೂ ಇಲ್ಲಮ್ಮ, ಆರಾಮಾಗಿ ಇದ್ದೀನಲ್ಲ. ಸರಿಮಾ, ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ ಇಬ್ರು. ಇಲ್ಲಾಂದ್ರೆ ನಿಮ್ಮ ಅಣ್ಣ ಬೇಜಾರು ಮಾಡ್ಕೊಳ್ತಾನೆ. ಅಣ್ಣ ಅದಕ್ಕೆ ಇಬ್ರು ಸೇರಿ ಹೊಸ ಸಾಧನೆ ಮಾಡ್ತಿದ್ದಾರೆ.